ನಮಸ್ಕಾರ. ಈಗ ಲೇಔಟಲ್ಲಿ ಸೈಟ್ ಡಿಸೈನ್ ಮಾಡುವಾಗ ಅಥವಾ ಸೈಟ್ ಪ್ಲ್ಯಾನ್ ಮಾಡುವಾಗ ಕೆಲವೊಂದು ಕಾರ್ನರ್ ಸೈಟ್ ಸ್ವಲ್ಪ ನಿಮಗೆ ಎಕ್ಸಾಕ್ಟಾಗಿ ಪ್ರಾಪರ್ ಸೈಜಲ್ಲಿ ಸಿಗಲ್ಲ. ಈಗ 30-40 ಹಂಗೆ ಸಿಗಲ್ಲ, ಕೆಲವೊಂದು ಆಡ್ ಸೈಜ್ ಸಿಗುತ್ತೆ. ಇದು ಆ ಥರದೊಂದು ಸೈಟು, ಕಾರ್ನರ್ ಸೈಟು. ಸೊ ಇಲ್ಲಿ ನಮಗೆ ಇಂಟೀರಿಯರ್ ಪ್ಲ್ಯಾನ್ ಮಾಡುವಾಗ ತುಂಬ ಚಾಲೆಂಜಸ್ ಇತ್ತು. ಕೆಲವೊಂದು ವಾರ್ಡ್ರೂಬ್, ಈಗ ಫ್ಯಾಕ್ಟ್ರಿ ಫಿನಿಶ್ ವಾರ್ಡ್ರೂಬ್ ಇರೋದ್ರಿಂದ ನಾವು ಎಲ್ಲ ಸೈಡು ಕ್ರಾಸ್ ಕಟ್ ಮಾಡೋಕ್ಕಾಗಲ್ಲ, ತುಂಬ ಚಾಲೆಂಜಸ್ ಇತ್ತು. ಆದರೂ ಇದು ಆಫ್ಟರ್ ಫಿನಿಶ್ ಆದಮೇಲೆ ಅದು ಗೊತ್ತಾಗಲ್ಲ, ಆಗ ಮಾಡಿದ್ದೀವಿ. ಇದು ಎಂಟ್ರೆನ್ಸ್ ಬಂದಿದ್ದು ಆಲ್ರೆಡಿ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇವಾಗ ಇದು ಫೈನಲ್ ಔಟ್ಪುಟ್ ಇದು ಎಂಟ್ರೆನ್ಸ್. ಇದೊಂದು ಶೂರ್ಯಾಕ್ ಇದು ಮಲ್ಟಿಪರ್ಪಸ್ ಯೂನಿಟ್ ಥರ ಅಂತ ಮಾಡಿದ್ದೀವಿ. ಲ್ಯಾಮಿನೇಟ್ ಫಿನಿಶ್ ವಿದ್ದು ಇದು 3mm ಆಕ್ರಿಲಿಕ್ ಶೀಟು ಕೇನ್ ಮೆಸ್ಸಿಗೆ ಸ್ಯಾಂಡ್ವಿಚ್ ಮಾಡಿರೋದು. ಸೊ ಇದು ಪುಷ್ ಆ್ಯಂಡ್ ಫುಲ್ ಡೋರ್ ಹಾಕಿದ್ವಿ, ಮ್ಯಾಗ್ನೆಟ್ ಡೋರ್. ಸೊ ಇಲ್ಲಿ ಕೂತ್ಕೊಂಡಾಗ ಜಸ್ಟ್ ನಾಬ್ ಎಲ್ಲ ಕಾಲಿಗೆ ಟಚ್ ಆಗಬಾರ್ದು ಅಂತ ಇಲ್ಲಿ ಮ್ಯಾಗ್ನೆಟ್ ಹಾಕಿದ್ದೀನಿ. ಎರಡು ಕಡೆ ಕೂಡ ಒಂದು ರ್ಯಾಫ್ಟರ್ಸ್ ಥರ ಕೊಟ್ಬಿಟ್ಟು ಇಲ್ಲಿ ಕಸ್ಟಮೈಸ್ಡ್ ವಾಲ್ಪೇಪರ್ ಹಾಕಿದ್ವಿ. ಸೊ ಇದೊಂಥರ ಡಿಫ್ರೆಂಟಾಗಿ ನೀಟಾಗಿ ಮಾಡಿದ್ವಿ. ಈ ಕಡೆ ಬಂದರೆ ಟಿ ವಿ ಯೂನಿಟು. ಇದು ಆಲ್ರೆಡಿ MS ವರ್ಕಲ್ಲಿ ಫ್ಲೂಟೆಡ್ ಕ್ಲಿಯರ್ ಪಾರ್ಟಿಷನ್ ಕೊಟ್ಬಿಟ್ಟು ಇದು HDHMRಲಿ CN ಸಪೋರ್ಟು ವಿತ್ ಸೇಮ್ ಲ್ಯಾಮಿನೇಟ್ ವಿತ್ ಕೇನ್ ಮೆಶ್ ಡ್ರಾಯರು. ಇಲ್ಲಿ ಪಿಲ್ಲರ್ ಇತ್ತು, ಕಂಪ್ಲೀಟ್ ರ್ಯಾಫ್ಟರ್ಸ್ ಮಾಡಿಬಿಟ್ಟು. ಸೊ ಇಲ್ಲಿ ಕೂಡ ಪ್ರೊಫೈಲ್ ಡೋರ್ ಕೊಟ್ಟಿದ್ದೀವಿ ನೋಡಿ. ಸೊ ಇಲ್ಲಿ ಒಂದು ಕಾರ್ನರ್ ಪಿಲ್ಲರ್ ಇತ್ತು, ಡೆಡ್ ಸ್ಪೇಸ್ ಇತ್ತು, ಇದನ್ನು ಕಂಪ್ಲೀಟ್ ಯುಟಿಲೈಸ್ ಆಗಿದೆ. ಸೊ ಇಲ್ಲಿ ಯಾವುದೇ ಥರದ ವೇಸ್ಟೇಜ್ ಇಲ್ಲ. ಮತ್ತು ಈ ಕಡೆ ಬಂದರೆ ನಮಗೆ ಲಿವಿಂಗ್ ಏರಿಯಲ್ಲಿ ತುಂಬ ಚಾಲೆಂಜಸ್ ಏನಿತ್ತು ಅಂದರೆ, ಇದು ಆ್ಯಕ್ಚುಲಿ ಒಂದು 15x15 ಇರ್ಬೋದು ಅಷ್ಟೇ. ಬಿಕಾಸ್ ಇಲ್ಲಿ 3+2 ಚೇರ್ ಇಟ್ಟಾಗ, ಸೋಫಾ ಇಟ್ಟಾಗ ಇಲ್ಲಿ ಅಷ್ಟೊಂದು ಜಾಗ ಇರಲ್ಲ. ಅದಕ್ಕೆ ಯೂಶ್ವಲಿ ಬಿಲ್ಡರ್ ಏನು ಮಾಡಿದ್ರು ಅಂದರೆ, ಇದಕ್ಕೆ ಇಮಿಡಿಯೇಟ್ ಸ್ವಲ್ಪ ಒಂದು 2 ಫೀಟ್ ಡಿಸ್ಟೆನ್ಸಲ್ಲಿ ಒಂದು ಬಾತ್ರೂಮ್ ಇದೆ. ಸೊ ಲಿವಿಂಗ್ ಏರಿಯಾದಲ್ಲಿ ಇಷ್ಟೆಲ್ಲ ಇಂಟೀರಿಯರ್ ಮಾಡಿಬಿಟ್ಟು ಇಮಿಡಿಯೇಟ್ ಅಲ್ಲೇ ಬಾತ್ರೂಮ್ ಅಂದರೆ ಅದಷ್ಟು ಚೆನ್ನಾಗಿರಲ್ಲ. ಇವನ್ ನಮಗೆ ವಾಶ್ ಬೇಸಿನಿಗೆ ಕರೆಕ್ಟಾಗಿ ಪ್ರೊವಿಷನ್ ಇರಲಿಲ್ಲ. ಸೊ ಯಾರ್ದಾದ್ರೂ ಈ ಥರ ಲಿವಿಂಗ್ ಏರಿಯಾ ಚಿಕ್ಕದಿದ್ದರೆ ನೀವು ಈ ಥರನೂ ಮಾಡ್ಬೋದು ನೋಡಿ. ಕಂಪ್ಲೀಟ್ ನಾವು ಇದರಲ್ಲಿ ಏನು ಮಾಡಿದ್ವಿ, ತುಂಬ ಬಲ್ಕಿ ನಾವು ಪಾರ್ಟಿಷನ್ ಮಾಡಿದರೆ ಮತ್ತೆ ಈ ಏರಿಯಾ ಫುಲ್ಲು ಕಂಜೆಸ್ಟೆಡ್ ಅಂತ ಅನಿಸುತ್ತೆ. ಹಾಗಾಗಿ ಇದಕ್ಕೇನು ಮಾಡಿದ್ವಿ, ಜಸ್ಟ್ 40mm ಅಲ್ಲಿ ಪ್ಲೈವುಡಲ್ಲಿ ನಾರ್ಮಲ್ ಲ್ಯಾಮಿನೇಟ್ ಹಾಕಿರೋದಕ್ಕೆ. ಇದು MS ಅಲ್ಲಿ ಪೌಡ್ರ್ ಕೋಟೆಡ್ ಮಾಡಿದ್ವಿ, ನಾರ್ಮಲ್ ಪೇಂಟ್ ಅಲ್ಲ, ಇದು ಪೌಡ್ರ್ ಕೋಟೆಡ್ ಮಾಡಿಬಿಟ್ಟು. ಇದು ಆಕ್ರಿಲಿಕ್ 3mm ಶೀಟ್ ವಿತ್ ಕೇನ್ ಮೆಶು. ಸೊ ಇಲ್ಲಿ ಒಂದು ಪಾಟ್ ಇಡೋಕ್ಕೆ ನಾವು ಪ್ರೊವಿಷನ್ ಕೊಟ್ಟಿದ್ವಿ ನೋಡಿ. ಸೊ ಇಲ್ಲಿ ಫ್ಲೋಟಿಂಗ್ ಶೆಲ್ಫ್, ಜಿಗ್ಜ್ಯಾಗ್ ಫ್ಲೋಟಿಂಗ್ ಶೆಲ್ಫ್ ಕೊಟ್ಬಿಟ್ಟು ಬಾಟಮಲ್ಲಿ ಕೂಡ ಇಲ್ಲಿ ಪೆಬಲ್ ಸ್ಟೋನಿಗೆ ಪ್ಲ್ಯಾನ್ ಮಾಡಿದ್ವಿ ನೋಡಿ. ಇದು ತುಂಬ ಯುನೀಕ್ ಆಗಿ ಬಂದಿದೆ. ಬ್ಯಾಕ್ ಸೈಡು ಆದಷ್ಟು ಅಲ್ಲಿ ಡೈರೆಕ್ಟ್ ಆ ಲುಕ್ ಏನು ವಿಸಿಬಿಲಿಟಿ ಇತ್ತು ಬಾತ್ರೂಮ್ ಇದು, ಅದು ಬ್ಲಾಕ್ ಮಾಡಬೇಕಂತೇಳಿ ಕಂಪ್ಲೀಟ್ ಫ್ಲೂಟೆಡ್ ಕ್ಲಿಯರ್ ಗ್ಲಾಸ್ ಯೂಸ್ ಮಾಡಿದ್ದೀನಿ, ಫುಲ್ಲು ಟಾಪ್ ಟು ಬಾಟಮ್. ಸೊ ಯಾವುದೇ ಇಲ್ಲಿ ವಿಸಿಬಿಲಿಟಿ ಇಲ್ಲ, ಬ್ಲರ್ರಾಗಿ ಕಾಣುತ್ತೆ. ಇಲ್ಲಿ ನೀವು ಕಂಪ್ಲೀಟ್ ಇದನ್ನು ನೋಡಿದರೆ ಟಾಪಲ್ಲಿ ಕೂಡ ಆ್ಯಕ್ಚುಲಿ ಇಲ್ಲಿ ತುಂಬ ಚಾಲೆಂಜಸ್ ಇತ್ತು, ಇದು ತುಂಬ ಕ್ರಾಸ್ ಆಗಿತ್ತು. ಅಲ್ಲಿ ಕಂಪ್ಲೀಟ್ ಟಾಪಲ್ಲಿ ನಾವು ಪ್ಯಾನಲಿಂಗ್ ಮಾಡಿಬಿಟ್ಟು ಅದನ್ನು ತಗೊಂಡಿದ್ವಿ. ಸೊ ಅಲ್ಲಿ ಕಂಪ್ಲೀಟ್ ರ್ಯಾಫ್ಟರ್ ಮಾಡಿಬಿಟ್ಟು ಇದಕ್ಕೊಂದು ಹಿಡನ್ ಡೋರ್ ಕಾನ್ಸೆಪ್ಟ್ ಕೊಟ್ಟಿದ್ವಿ ನೋಡಿ. ಸೊ ಇದು ಕ್ಲೋಸ್ ಆದರೆ ನಿಮಗೆ ಡೋರ್ ಇದೆ ಅಂತ ಗೊತ್ತೇ ಆಗಲ್ಲ. ಕಂಪ್ಲೀಟ್ ಆ ರ್ಯಾಫ್ಟರ್ಸ್ ಅದೇನು ಲೈನ್ಸ್ ಇದೆ ಅದನ್ನು ಹಂಗೆ ಕಂಟಿನ್ಯೂ ಕೊಟ್ಟಿದ್ದೀನಿ. ಸೊ ಇಲ್ಲಿ ಈ ಕಡೆ ಬಂದರೆ ಇದು ನೋಡಿ, ಇದು ಆ್ಯಕ್ಚುಲಿ ಇದು ಮಾಡಿಲ್ಲ ಅಂದರೆ ಇದು ವಿಸಿಬಿಲಿಟಿ ಇತ್ತು ಲಿವಿಂಗ್ ಏರಿಯಾಕ್ಕೆ. ಸೊ ಅದಕ್ಕೆ ಇದನ್ನು ಬ್ಲಾಕ್ ಮಾಡೋಕ್ಕೆ ಈ ಥರ ಮಾಡಿದ್ದೀವಿ. ಸೊ ಇಲ್ಲಿ ಬಂದರೆ ಬ್ಯಾಕ್ ಸೈಡ್ ಒಂದು ವಾಶ್ ಬೇಸ್ ನಿಮಗೆ ಪ್ರೊವಿಷನ್ ಸಿಕ್ತು. ಮತ್ತು ಇಲ್ಲಿ ಏರಿಯಾ ಸ್ವಲ್ಪ ಕಂಜೆಸ್ಟೆಡ್ ಆಗಿರೋದ್ರಿಂದ ಫುಲ್ ಲೈಟ್ ಮಿರರ್ ರನ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಇಂಡೈರೆಕ್ಟ್ ಲೈಟ್ ಕೊಟ್ಬಿಟ್ಟು ಈ ಥರ ತುಂಬ ಎಲಿಗೆಂಟ್ ಆಗಿ ಬಂದಿದೆ. ಇವನ್ ಲಿವಿಂಗ್ ಏರಿಯಾಕ್ಕೆ ವಿಸಿಬಿಲಿಟಿನೂ ಇಲ್ಲ, ಈ ಬಾತ್ರೂಮ್ ಕೂಡ ಹೈಡ್ ಆಯಿತು. ಇವನ್ ಬ್ಯಾಕ್ ಸೈಡ್ ಕೂಡ ಇಲ್ಲಿ ಟಾಪಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀನಿ. ಸೊ ಯಾರ್ದಾದ್ರೂ ಲಿವಿಂಗ್ ಏರಿಯಾ ತುಂಬ ಚಿಕ್ಕದಿದ್ರೆ ಡೆಫಿನೆಟ್ಲಿ ಈ ಥರ ನೀವು ಪ್ಲ್ಯಾನ್ ಮಾಡ್ಬೋದು, ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಸಮ್ ಬಲ್ಕಿ ಪಾರ್ಟಿಷನ್. ಸೊ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಓವರಾಲ್ ಈ ಲಿವಿಂಗ್ ಏರಿಯಾ ನೋಡಿ, ಒಂದು ಇವನ್ ಆ ಸ್ಟೇರ್ ಕೇಸ್ ಪೋರ್ಷನ್ ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲಿ ಕೂಡ ಒಂದು ಚಿಕ್ಕ ಸ್ಪೇಸ್ ಸಿಕ್ತು ನಮಗೆ, ಸಿಂಪಲ್ ಆಗಿ ಮೇಕ್ ಓವರ್ ಮಾಡಿದ್ದೀನಿ ನೋಡಿ. ಇಲ್ಲಿ ಒಂದು ಬುದ್ಧ ಸ್ಟ್ಯಾಚ್ಯೂ ಇಟ್ಬಿಟ್ಟು, ಸೊ ಇಲ್ಲಿ ಗ್ರಾಸ್ ಮ್ಯಾಟ್ ವಿತ್ ಪೆಬಲ್ ಸ್ಟೋನು. ಸೊ ಒಂದು ಹ್ಯಾಂಗಿಂಗ್ ಪಾಟ್, ಒಂದು ನಾರ್ಮಲ್ ಪಾಟ್ ಇಟ್ಟಿದ್ವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಲಿವಿಂಗ್ ಏರಿಯಾ. ಥ್ಯಾಂಕ್ ಯು.